ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಅರಸ್ವತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ರಿ. ವೆಲ್ಕಮ್ ಟು ಮೈ ಚಾನಲ್ ಮತ್ತು ನನ್ನ ಕಮ್ಯುನಿಟಿ. ಓಕೆ, ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಹೇಳಿದ್ನೆಲ್ಲ ನನಗೆ ಅಂತ ತೊಗೋಬೇಡ್ರಿ, ಪ್ರತಿಯೊಂದು ಅಕ್ಷರನ. ಓಕೆ, ಸೊ ಇವತ್ತಿನ ದಿನ ನಿಮ್ಮದು ಮತ್ತು ನಿಮ್ಮ ಪರ್ಸನಿನ ಎನರ್ಜಿ ಏನದಾವ ಅಂತ ನೋಡೋಣ. ನಿಮ್ಮ ಎನರ್ಜಿ ಟರ್ನಿಂಗ್ ಇನ್. ಆಧ್ಯಾತ್ಮಿಕ ಒಳಗೆ ಹೊಂಟಿರ ಅನ್ಸತಿ ಕೆಲವೊಬ್ರಿಲ್ಲೇ. ಅಂದರೆ ಜೀವನನ ಇನ್ನೂ ಆಳವಾಗಿ ನಾವು ತಿಳ್ಕೋಬೇಕು. ಅಂದರೆ ನಿಮ್ಮೊಳಗೆ ನೀವು ತಿಳ್ಕೊಬೇಕಂತ ಹೋಗ್ತಿರೋಂಥ ಎನರ್ಜಿ ಇದಿಲ್ಲಿ ನೋಡ್ರಿ. ಕಾನ್ಶಿಯಸ್ ಬಂದೈತೆ. ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಇನ್ನೂ ಆಳವಾಗಿ ತಿಳ್ಕೊಬೇಕು. ಈ ನಂದು ಕರಿಯರ್ ಒಳಗೆ ನಾನು ಏನು ಬಿಸ್ನೆಸ್ ಮಾಡ್ತಿದ್ದೀನಿ, ಏನು ಕೆಲಸ ಮಾಡ್ತಿದ್ದೀನಿ, ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು. ಅಂದರೆ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ. ಡೆಪ್ತ್ ನಾಲೆಜ್ ಅಂತೇವಲ್ಲ ಆ ರೀತಿ ತಿಳ್ಕೊಳೋದು. ಕೆಲವೊಬ್ಬರು ನಾಲೆಜ್ ಸಲುವಾಗಿನ ಟ್ರಾವೆಲಿಂಗ್ ಮಾಡೋ ಚಾನ್ಸಸ್ ಅದಾವೆ. ಹೊಸ ಬಿಗ್ನಿಂಗ್ ಮಾಡೋ ಚಾನ್ಸಸ್ ಅದಾವೆ. ಸೊ ಅದಕ್ಕಾಗಿ ಜನರ ಜೊತೆಗೆ ಬೆರೆಯುವಂಥ ಚಾನ್ಸಸ್ ಅದಾವೆ. ಕೆಲವೊಬ್ಬರಿಗೆ ನಿಮ್ಮ ಜೀವನದಾಗ ಒಂದು ಖುಷಿ ಅಥವಾ ಒಂದು ವೆಲ್ತ್, ಸಂಪತ್ತು, ಸಿರಿ ಏನಂತಿರಲ್ಲ ಅಂಥದ್ದು ನಿಮ್ಮ ಜೀವನದೊಳಗೆ ಬರುವಂಥದ್ದು ಚಾನ್ಸಸ್ ಅದಾವೆ. ಬರಬೇಕಂದ್ರೆ ನಾನು ಏನು ಮಾಡ್ಬೇಕಂತ ವಿಚಾರನೂ ಮಾಡ್ತಿದ್ದೀರಿ ಕೆಲವೊಬ್ರು. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊತೀರಿ. ನಾ ದುಡ್ಡು ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು, ನನ್ನ ಜೀವನ ನಾ ದುಡ್ಡು ಮಾಡಬೇಕಪ್ಪ, ಇಲ್ಲ ನನ್ನನ್ನು ನಾ ತಿಳ್ಕೊಬೇಕು, ನಾ ಹೆಂಗೆ ಅದಕ್ಕೆ ಏನು ಮಾಡ್ಕೋಬೇಕು, ನನ್ನ ರಿಲೇಷನ್ಶಿಪ್ ನಾ ಸರಿ ಮಾಡ್ಕೋಬೇಕು, ನಾ ಅದಕ್ಕೇನೇನು ಇನ್ನೂ ಕಲಿಬೇಕಾಗೈತಿ, ಇನ್ನೇನೇನು ತಿಳ್ಕೊಬೇಕು ನಾನು ಆ ರೀತಿ. ಈ ರೀತಿ ಇವತ್ತು ತಿಳ್ಕೊಳಂಥ ದಿನ. ಅಂದರೆ ಜಾಸ್ತಿ ನಾಲೆಜ್ ಜಾಸ್ತಿ ತಿಳುವಳಿಕೆ ಬರ್ಕೋಬೇಕು, ಜಾಸ್ತಿ ನಾ ಕಲಿಬೇಕು. ಆ ಕಡೆ ಈ ಕಡೆ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಭಾಳ ಬರ್ತದವು ಅನಿಸತಿ. ಬಟ್ ಅದನ್ನು ಡಿಸ್ಟ್ರಾಕ್ಷನಿಂದ ನೀವು ಲಕ್ಷ್ಯ ಕೊಡೋಕತ್ತಿಲ್ಲ. ಡಿಸ್ಟ್ರಾಕ್ಷನ್ನಿಗೆ ನೀವು ಫೋಕಸ್ ಎಲ್ಲೈತಿ, ನಿಮಗೆ ಏನು ಬೇಕು ಅದ್ರ ಕಡೆಗೆ ಫೋಕಸ್ ಐತಿಲ್ಲ. ಫೋಕಸ್ ಮಾಡೋಕ್ಕೆ ಇವತ್ತು ಟ್ರೈ ಭಾಳ ಮಾಡ್ತೀನಿ. ನಿಮ್ಮ ಅಂದರೆ ಆ ಕಡೆ ನಿಮ್ಮ ಲಕ್ಷ್ಯ ತಪ್ಸಕ್ಕನ, ನಿಮ್ಮ ಗುರಿ ಏನೈತಲ್ಲ ಅದಕ್ಕೆ ಲಕ್ಷ್ಯ ತಪ್ಸಕ್ಕನ ಭಾಳ ಜನ ಇಲ್ಲೇ ಟ್ರೈ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಆಗಂಗಿಲ್ಲ. ಸೊ ಇವತ್ತು ನಮ್ಮ ವ್ಯೂವರ್ಸಿನ ದಿನ ಹೆಂಗೈತಿ, ಎನರ್ಜಿ ಏನೈತಿ, ಗೈಡೆನ್ಸ್ ಏನು ಬರ್ತದೆ ನೋಡೋಣ. ನೈಟ್ ಆಫ್ ವಾಂಡ್ಸ್. ಎನರ್ಜೀಸ್ ಸ್ವಲ್ಪ ಚೇಂಜ್ ಆಗ್ಯಾವ ಅನಿಸಾಕತೈತಿ. ಅಂದರೆ ಒಳ್ಳೆ ಎನರ್ಜೀಸ್ ಬರಾಕತ್ತಾವ ನನ್ನ ವ್ಯೂವರ್ಸಿಗೆ. ಈಗ ಅವಾಗೆಲ್ಲ ಸ್ವಲ್ಪ ಯಾಕೋ ಬೇಜಾರು ಮಾಡ್ಕೊಂಡಿದ್ರಿ, ಇನ್ನೂ ಒಳಗಿದ್ರಿ, ಏನೂ ಒಂಥರ ನೆಗೆಟಿವ್ ಎನರ್ಜಿ ಇದ್ದಿದ್ದು, ಈಗ ಪಾಸಿಟಿವ್ ಎನರ್ಜಿ ಒಳಗೆ ಬರಾಕತ್ತೀರಿ. ಹೇಳಿದೆ ನಿಮ್ಮ ಜೀವನಕ್ಕೆ ಈಗ ಒಳ್ಳೇದೇನೋ ಬರ್ತಾ ಇದೆ. ಒಬ್ಬರು ಯಾರೋ ಪರ್ಸನ್ ನಿಮ್ಮ ಜೀವನಕ್ಕೆ ಎಂಟ್ರ್ ಆಗ್ತಿದಾರ ಕೆಲವೊಬ್ಬರಿಗೆ. ನೀ ಯಾವ ವ್ಯಕ್ತಿ ಬಗ್ಗೆ ಅಂದರೆ ಯಾವ ವ್ಯಕ್ತಿ ಅಂದರೆ ನನ್ನ ಜೀವನದಾಗ ಯಾರು ನನಗೊಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕು, ನಂದು ಈ ಕರಿಯರಿಗೆ ನನಗೆ ಹೆಲ್ಪ್ ಮಾಡೋಕೆ ಯಾರಾದರೂ ಒಬ್ಬರು ಬರ್ತಾರೆ ಸಹಾಯಕ್ಕೆ. ಸೊ ಆ ಒಂದು ವ್ಯಕ್ತಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನನ್ನ ಜೀವನಕ್ಕೆ ಒಬ್ರು ಯಾರಾದರೂ ನನಗೆ ಒಂದು ಏನಂತೀರಿ, ನೀವೊಂದು ಪಾರ್ಟ್ನರ್ ಸರ್ಚ್ ಒಳಗಿದ್ರಿ ಅಂದರೆ ಯಾರೋ ಒಬ್ಬರು ಫಾಸ್ಟಾಗಿ ಬರ್ತದಾರೆ. ಫಾಸ್ಟ್ ಅಂದರೆ ಇಮಿಡಿಯೇಟ್ ಎಂಟ್ರಿ, ಸಡನ್ ಎಂಟ್ರಿ ಅಂದ್ಕೊಂಡೆ. ನನಗೆ ಓದೋಕ್ಕಿದೇನ, ನನಗೆ ಬರ್ತಾ ಇಲ್ಲ, ನನಗೆ ಯಾರಾದರೂ ಈಗ ಹೆಲ್ಪ್ ಸಿಗ್ತಾರ, ನನಗೆ ಈಗ ಇದಕ್ಕೆ ಸಹಾಯ ಮಾಡ್ತಾರೆ, ನನಗೆ ಅರ್ಥ ಮಾಡ್ಕೊಳಕ್ಕಂದ್ರೆ ಒಬ್ಬರು ವ್ಯಕ್ತಿ ಬರ್ತದಾರೆ. ಹಿಂಗೆ ನಿಮ್ಮ ಜೀವನ ಆಸ್ಪೆಕ್ಟ್ ಒಳಗೆ ನಿಮ್ಮ ಜೀವನ ಹೆಲ್ಪ್ ಆಗೋ ಹಂಗೆ ನೀವೇನೋ ಒಂದು ಕನಸು ಕಂಡಿದ್ರಿ, ಅದನ್ನು ಈಗ ನನಸು ಮಾಡಲಿಕ್ಕೆ ಒಬ್ಬರು ಹೆಲ್ಪಿಂಗ್ ಹ್ಯಾಂಡ್ ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ತಾ ಇದೆ. ಇಲ್ಲಿ ರಾಶಿ ಹೇಳ್ತೀನಿ ನನ್ನ ವ್ಯೂವರ್ಸ್ ಇದ್ದ. ಕರ್ಕ, ವೃಶ್ಚಿಕ, ಮೀನ ರಾಶಿ, ವೃಷಭ, ಕನ್ಯಾ,
ಸಾರಿ, ಮೇಷ ಸಿಂಹ ಧನುರಾಶಿ. ಓಕೆ, ನಿಮ್ಮ ಜೀವನದೊಳಗೆ ಭಾಳ ಆಪ್ಷನ್ಸ್ ಅದಾವೆ ಅನಿಸ್ತೈತಿ. ಪಾಸಿಬಿಲಿಟೀಸ್ ಭಾಳ ಅದಾವೆ ನಿಮ್ಮ ಜೀವನದಾಗ. ಈಗ ನಾ ಯಾವ ಕಡೆ ಹೋಗ್ಬೇಕು, ಏನು ಚೂಸ್ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದೊಂದು ಇವತ್ತು ನೀವು ನಿರ್ಧಾರ ತೊಗೊಳಕ್ಕಾಗಿನ ಸ್ವಲ್ಪ ತಿಳ್ಕೊತೀರಿ ಅನಿಸುತ್ತೆ. ಅದ್ರ ಬಗ್ಗೆ ನಾಲೆಜ್ ಹೇಳಿದ್ನಲ್ಲ ನಾನು, ಎಕ್ಸ್ಟ್ರಾ ನಾಲೆಜ್ ಗೇನಿಂಗ್ ದ ನಾಲೆಜ್ ಅಂತ ಹೇಳಿದೆ. ಚಾಯ್ಸಸ್ ಎಷ್ಟೊಂದು ನಿಮ್ಮ ಜೀವನದಾಗ. ಹೌದಾ, ಈಗ ವಧು ನೋಡಕತ್ತೀರಂದ್ರೆ ನಿಮ್ಮ ಕಡೆ ಎಷ್ಟೊಂದು ಚಾಯ್ಸಸ್. ಯಾವ ಹುಡುಗಿ ಇಷ್ಟಪಡಲ್ಲ, ಯಾವ ಹುಡುಗಿಗೆ ಹೂ ಅನ್ಬೇಕು, ಈ ಹುಡುಗಿಗೆ ಹೂ ಅನ್ಬೇಕು, ಈ ವರಕ್ಕೆ ಹೂ ಅನ್ಲ, ಆ ವರಕ್ಕೆ ಹೂ ಅನ್ಲ. ನನಗೆ ಜಾಬ್ ಅಪರ್ಚುನಿಟಿ ಇದೆ, ನನಗೆ ಎಷ್ಟೊಂದು ಅಪರ್ಚುನಿಟಿ ಅದಾವೆ. ಆ ಊರಾಗೂ ಕರೀತಾರೆ, ಈ ಊರಾಗೂ ಕರೀತಾರೆ, ಫಾರಿನಾಗೂ ಕರೀತಾರೆ, ಅಲ್ಲೂ ಕರೀತಾರೆ, ಎಲ್ಲಿ ಹೋಗಲಿ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಲ್ಲ. ಕರಿಯರ್ ಓದಬೇಕು, ಓದೋ ಆಪ್ಷನ್ಸ್ ನಿಮ್ಗೆ ಆಫ್ಟರ್ PUC, ಆಫ್ಟರ್ 10th ನಾ ಏನು ಮಾಡಲಿ, ಎಷ್ಟೊಂದು ಆಪ್ಷನ್ ಅದಾವೆ. ನಿಮ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನಾಲೆಜ್ ತೊಗೊತೀವಲ್ಲ ನಾವು, ಹಂಗೆ ಆ ರೀತಿ ಎನರ್ಜಿ ಇದೆ ಇವತ್ತು. ಇಷ್ಟೊಂದು ಪಾಸಿಬಿಲಿಟೀಸ್ ಅದಾವೆ. ನಿಮ್ಗೆ ಏನು ಚಾಯ್ಸ್ ಮಾಡ್ಕೋಬೇಕನ್ನೋದು ಸ್ವಲ್ಪ ಇವತ್ತು ತಿಳುವಳಿಕೆ, ಅದ್ರ ಬಗ್ಗೆ ಭಾಳ ಸ್ಟಡಿ ಮಾಡಿ ನಾವು ತೊಗೋಬೇಕು. ಹಂಗೆ ಅದನ್ನು ಹೆಲ್ಪ್ ಮಾಡೋಕೆ ನಿಮ್ಮ ಜೀವನದಾಗ ಯಾರೋ ಒಬ್ಬರು ವ್ಯಕ್ತಿ ಬರ್ತದಾರ ನೋಡ್ರಿ, ಹೆಲ್ಪ್ ಆಗ್ತದೆ ಅವರಿಂದ ನಿಮಗೆ. ಇವತ್ತಿನ ದಿನ ಮೆಡಿಟೇಷನ್ ಮಾಡ್ತೀರಿ, ಆಲ್ರೆಡಿ ನೋಡಕತ್ತೀರಿ ಕಾರ್ಡ್. ಮೆಡಿಟೇಷನ್ ಮಾಡ್ತೀರಿ, ಯಾರೇ ಏನೋ ಡಿಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲ ನನ್ನ ಫೋಕಸ್ ನಾ ಇದನ್ನ ಮಾಡ್ಬೇಕು, ನನ್ನ ಚಾಯ್ಸ್ ನಾ ಮಾಡ್ಬೇಕು ಅನ್ನಂಗೆ ನಿಮ್ಮದು ಸ್ವಲ್ಪ ಲಕ್ಷ್ಯ ಅಲ್ಲೇ ಇರ್ತದೆ, ಬೇರೆ ಕಡೆ ಆ ಕಡೆ ಹೋಗಲ್ಲ. ಸೊ ಇವತ್ತಿನ ದಿನ ನಿಮ್ಮದು ಏಂಜಲ್ ಗೈಡೆನ್ಸ್. ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ಸೈಕಲ್ಸ್ ಆ್ಯಂಡ್ ರಿದಮ್ಸ್ ಬರುತ್ತೆ. ನಿಮ್ಮ ಜೀವನೊಳಗೆ ಏನು ಚೇಂಜಸ್ ಬರ್ತದವು ಮೋಸ್ಟ್ಲಿ ಕೆಲವೊಬ್ಬರಿಗೆ ಭಾಳ ಡ್ರಾಸ್ಟಿಕ್ ಚೇಂಜಸ್, ಅಂದರೆ ಭಾಳ ಸಡನ್ನಾಗಿ ನಿಮ್ಗೆ ಅಂದ್ಕೊಳ್ಳಾರ್ದಂಥ ಕೆಲವೊಂದು ಚೇಂಜಸ್ ಆಗಿ ಅನಿಸ್ತದೆ ನಿಮ್ಮ ಜೀವನೊಳಗೆ. ಅದನ್ನು ನೀವು ತಡ್ಯಾಕೆ ಪ್ರಯತ್ನ ಮಾಡಿರಿ, ಬಟ್ ಆಗಿಲ್ಲ ಅನಿಸ್ತತಿಲ್ಲ. ಇಲ್ಲ ನನಗೆ ಹಿಂಗೆ ಬರಬಾರ್ದು, ನನ್ನ ಜೀವನ ಹೆಂಗದೆ ಹಂಗೆ ಇರ್ಬೇಕು. ಇಲ್ಲ, ಬರ್ತೈತದ ಜೀವನ ಅಂದಮೇಲೆ ಬರ್ತೈತದ. ನಿಮ್ಗೆ ಒಳ್ಳೇದು ಮಾಡೋಕ್ಕೂ ಬರ್ತೈತಿ, ಪಾಲಿಷ್ ಮಾಡ್ಬೇಕಂದ್ರೂ ಬರ್ತೈತೆ ಜೀವನ, ಚೇಂಜಸ್ ಬರ್ತಾವೆ. ಸೊ ಹಂಗೆ ನಿಮ್ಮ ಜೀವನದಾಗ ಕೆಲವೊಂದು ಚೇಂಜಸ್ ಆಗ್ತದವು. ನಿಮ್ಮ ಎಮೋಷನ್ಸ್ ಒಳಗೂ ಚೇಂಜಸ್ ಆಗ್ತದವು, ನಿಮ್ಮ ಎನರ್ಜಿ ಲೆವೆಲ್ಸ್ ಒಳಗೂ ಚೇಂಜಸ್ ಆಗ್ತದವು, ನಿಮ್ಮ ಸುತ್ತಮುತ್ತ ವಾತಾವರಣ ಮತ್ತು ಅವ್ರ ಜನರೊಳಗೂ ಚೇಂಜಸ್ ಆಗ್ತದವು. ಸೊ ಅದ್ರ ಅಕಾರ್ಡಿಂಗ್ಲಿ ನೀವು ಹೋಗ್ರಿ, ನಿಮಗೇನು ಬೇಕೋ ನೀವು ಅದನ್ನು ಫೋಕಸ್ ಮಾಡಿ ಅದನ್ನ ಅಟ್ರ್ಯಾಕ್ಟ್ ಮಾಡಿರಿ ಅಂತ ನಿಮಗೆ ಹೇಳ್ತಿರೋದು. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ ಏನದಾವು, ಯಾವ ವ್ಯಕ್ತಿ ಬೇಕೋ ಅವ್ರು ನೋಡ್ಕೊಳ್ರಿ. ನಿಮ್ಮ ಜೀವನದಾಗ ಇಂಥ ವ್ಯಕ್ತಿ ಎಷ್ಟೊಂದು ಜನ ಇರ್ತಾರೆ ನಿಮ್ಮ ಜೀವನೊಳಗೆ, ಅವ್ರದ್ದು ಎನರ್ಜಿ ಏನಂಗೈತಿ ಅಂತ ಒಬ್ಬರದ್ದು ಸೆಲೆಕ್ಟ್ ಮಾಡ್ಕೊಂಡು ನೋಡ್ರಿ. ಗಂಡ ಹೆಂಡ್ತಿದ ಹಾಕಲ್ಲಲ್ರಿ ಮ್ಯಾಮ್, ಬರೀ ಲವ್ ಸ್ಟೋರಿ ಅಂತೀರಿ ಎಲ್ಲರೂ. ಸೊ ನಿಮ್ಮ ಪರ್ಸನ್ ಅಂದಾಗ ನಿಮ್ಮ ಗಂಡ ನೋಡ್ಬೋದು, ನಿಮ್ಮ ಹೆಂಡ್ತಿನೂ ನೋಡ್ಬೋದು, ಬೇರೆಯವ್ರನ್ನೂ ನೋಡ್ಬೋದು, ಬೇರೆ ಯಾವ ವ್ಯಕ್ತಿನಾದರೂ ನೋಡ್ಬೋದಿಲ್ಲ. ಸೊ ಸ್ಪೆಸಿಫೈ ಮಾಡಿ ದಿಸ್ ಈಸ್ ಫಾರ್ ಲವರ್ಸ್, ದಿಸ್ ಈಸ್ ಫಾರ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ದಿಸ್ ಈಸ್ ಫಾರ್ ಬ್ರದರ್ ಸಿಸ್ಟರ್ ಹಿಂಗೇನೂ ಹೇಳಿಲ್ಲ. ನಿಮ್ಮ ವ್ಯಕ್ತಿ ಅಂತ ಹೇಳಿತಂದಮೇಲೆ ನಿಮ್ಮ ಯಾವ ವ್ಯಕ್ತಿ ಬಗ್ಗೆನೂ ನೀವು ನೋಡಬಹುದು. ಸ್ಕಿಪ್ ಮಾಡಿ ವೀಡಿಯೋಸನ್ನು ನೋಡಿದರೆ ಹಿಂಗೆ ಆಗ್ತದೆ ನೋಡಿರಿ. ಅಂದರೆ ಫಾರ್ವರ್ಡ್ ಮಾಡಿ ನೋಡ್ತಿರಲ್ಲ, ಹೇಳಿದ ವಿಷಯಗಳ ಮರೆತು ಬಿಡ್ತೀರಿ. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ ಏನಂತ ನೋಡೋಣ. ಪ್ರೊಜೆಕ್ಷನ್ಸ್. ಸೊ ಇಬ್ಬರು ಎಮೋಷ್ನಲಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀರಿ ಅನಿಸುತ್ತೆ. ಸ್ವಲ್ಪ ಮ್ಯಾಚ್ ಆಗ್ತದ ನೋಡ್ರಿ ಈಗೀಗ. ಅವರು ಡಿಸಿಷನ್ ಮೇಕಿಂಗ್ ಒಳಗೆ ಸ್ವಲ್ಪ ಹೀಲಿಂಗ್ ಎನರ್ಜಿ ಒಳಗದಾರ ಅಂದ್ಕೊಳ್ರಿ, ಬ್ಯಾಲೆನ್ಸಿಂಗ್ ಎನರ್ಜಿ ಒಳಗದಾರ ಅಂದ್ಕೊಳ್ರಿ. ಅವರು ಅವೇರ್ನೆಸ್, ಸಿ ವಾವ್, ಇನ್ನರ್ ವಾಯ್ಸ್, ನಥಿಂಗ್ನೆಸ್. ನೋಡಿ, ಮೂರು ಮೇಜರ್ ಅರ್ಕನ ನಿಮ್ಮ ಪರ್ಸನಿಂದೊಳಗೆ. ಜೀವನ ಅಂದ್ರೆ ನಂದು ಏನೂ ಇಲ್ಲ, ಖಾಲಿ ಹಾಳೆ ಇದ್ದಂಗೆ, ನನಗೇನು ಬೇಕೋ ನಾ ಬರ್ಕೋಬೇಕು, ನನ್ನೊಳಗೆ ನಾ ತಿಳ್ಕೊಬೇಕು. ಯಾಕಂದ್ರೆ ಭಾಳ ಕನ್ಫ್ಯೂಷನ್ಸ್ ಆಗ್ಯಾವ ಅವ್ರೊಳಗೆ. ಅದಕ್ಕಾಗಿ ಅವರು ನನಗೆ ಏನು ಬೇಕು ನಾ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಎನರ್ಜಿ ಒಳಗೆ ಅದಾರ. ಯಾಕಂದ್ರೆ ಸ್ಟ್ರೆಸ್ ಒಳಗೆ ಭಾಳ ಇದ್ರೆ ಅನಿಸತಿ, ನಿಮ್ಮ ವ್ಯಕ್ತಿ ಕನ್ಫ್ಯೂಷನ್ಸ್ ಒಳಗೆ ಭಾಳ ಇದ್ರೆ ಅನಿಸತಿ. ಎಮೋಷ್ನಲಿ ಭಾಳ ವಿಡ್ರಾ ಆಗಿದ್ರೆ ಅಥವಾ ಎಮೋಷ್ನಲಿ ಭಾಳ ಡೌನ್ ಆಗಿದ್ರೆ ಫೀಲ್ ಮಾಡ್ತಿದ್ರು ಇಷ್ಟು ದಿನ, ಅಂದ್ರೆ ಇವತ್ತು ಆ ಕನ್ಫ್ಯೂಷನ್ಸಿಂದ ಸ್ವಲ್ಪ ಹೊರಗೆ ಬರುವಂಥ ದಿನ ಅವರು.
ನನಗೆ ಅಲ್ಲೊಂದು ಅನಿಸ್ತೈತಿ ಒಂದು ಸಲ ಹಂಗೆ ಅನಿಸ್ತೈತಿ, ಒಂದು ಸಲ ಹಿಂಗೆ ಅನಿಸ್ತೈತಿ ಅಂತಿರ್ತೇವಲ್ಲ. ಒಂದು ಸಲ ಚಲೋ ಅನ್ನಿಸ್ತಾರ, ಒಂದು ಸಲ ಚಲೋ ಅನ್ಸಂಗಿಲ್ಲ. ಈ ರೀತಿ ಏನಾದರೂ ಕನ್ಫ್ಯೂಷನ್ಸ್ ಇದ್ವು, ಭಾವನೆಗಳಲ್ಲಿ ಕನ್ಫ್ಯೂಷನ್ಸ್ ಇದ್ವು ಅಂದ್ರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳಕ್ಕೆ ಇವತ್ತು ಟ್ರೈ ಮಾಡ್ತಾರೆ ನಿಮ್ಮ ವ್ಯಕ್ತಿ. ಸ್ಲೋ ಡೌನ್ ಆಗ್ತಾರೆ ಅಂತ ಹೇಳಿದ್ವಿ. ಅಂದರೆ ಸ್ಲೋ ಡೌನ್ ಅಂದರೆ ಸ್ವಲ್ಪ ಮೆಲ್ಲ ಸಮಾಧಾನ ಆಗ್ತಾರೆ, ಸ್ವಲ್ಪ ಕ್ವೈಟಾಗಿ ಡಿಸಿಷನ್ ಮೇಕಿಂಗ್ ಮಾಡ್ಕೋಬೇಕು. ಯಾರಾದರೂ ಅವ್ರಿಗೆ ಒಂದು ಆಫರ್ ಏನಾರು ಕೊಡಕ್ಕೆ ಬಂದಿದ್ರಂದ್ರೆ ಐ ನೀಡೆಡ್ ಟೈಮ್ ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ಅವರು ಸ್ವಲ್ಪ ಸಿಟ್ ಮಾಡುವಂಥದ್ದು ಐತಿ. ಅವ್ರು ಏನು ಸ್ಟಾರ್ಟ್ ಮಾಡಿದ್ರೆ ಅದು ಫಿನಿಶ್ ಆಗಿಲ್ಲ ಅನ್ಕೊತಾನೆ ಇಲ್ಲೇ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಒಳಗೆ ಅದಾರ ನಿಮ್ಮ ವ್ಯಕ್ತಿ. ಹೋಪ್ಸ್ ಕಳ್ಕೊಳಕತ್ತಾರ. ಅವ್ರು ಅಂದ್ಕೊಂಡಿದ್ದ ಆಗಕತ್ತಿಲ್ಲ. ಅವ್ರು ಏನೋ ಸ್ಟಾರ್ಟ್ ಮಾಡಿದ್ರೆ, ಏನೋ ಒಂದು ಜೀವನದೊಳಗೆ ಏನೋ ಒಂದು ರಿಲೇಷನ್ಶಿಪ್ ಇಟ್ಕೊಳ್ರಿ, ಒಂದು ಕೆಲಸ ಅಂತ ಇಟ್ಕೊಳ್ರಿ, ಸ್ಟಡಿ ಅಂತ ಇಟ್ಕೊಳ್ರಿ. ಸ್ಟಾರ್ಟ್ ಮಾಡಿದ್ರೆ ಅದನ್ನು ಅವರಿಗೆ ಆಗಿಲ್ಲ, ಅಥವಾ ಯಾವುದೋ ಒಬ್ಬರು ವ್ಯಕ್ತಿ ಅವರಿಗೆ ಅದನ್ನು ಫುಲ್ಫಿಲ್ ಮಾಡಿಲ್ಲ. ಒಬ್ರು ಯಾರೋ ಹೇಳಿರ್ತಾರೆ ನಮಗೆ, ಇಲ್ಲ ನಾನು ನಿಮ್ಗೆ ಇದು ಕೆಲಸ ಮಾಡಿಕೊಡ್ತೇನೆ, ಓಕೆ ನನ್ನ ರಿಲೇಷನ್ಶಿಪ್ ಓಕೆ, ನಾನು ಎಲ್ಲ ಬಂದು ಮಾತಾಡಿ ನಿನಗೆ ಸರಿ ಮಾಡಿಕೊಡ್ತೀನಿ, ಮನೆಯೊಳಗೆ ಮಾತಾಡ್ತೀನಿ, ಏನೋ ಒಂದು ಉದಾಹರಣೆಗಳಿವೆಲ್ಲ. ಅದನ್ನ ಅವರು ಫುಲ್ಫಿಲ್ ಮಾಡಲಿಲ್ಲ. ಹಾಗಾಗಿ ಈಗ ಒಂಥರ ಹೋಪ್ಸ್ ಕಳ್ಕೊಂಡಿದ್ದಾರೆ ನಿಮ್ಮ ವ್ಯಕ್ತಿ. ಆ ವ್ಯಕ್ತಿ ಮೇಲೆ ನೀವು ಆಗಿರ್ಬೋದು, ಅಥವಾ ಬೇರೆ ಅವ್ರ ಜೀವನದಾಗ ಬೇರೆ ಯಾವ ರೀತಿ ನೋಡ್ತಿದ್ದೀರ, ಅವರು ಹೋಪ್ಸ್ ಕಳ್ಕೊಂಡಾರೆ. ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ. ಹಾಗಾಗಿ ಅದು ಪ್ರೊಜೆಕ್ಷನ್ಸ್ ಅಂದರೆ ಕನ್ಫ್ಯೂಸ್ ಆಗ್ತಾಯಿತ್ತು. ಈ ವ್ಯಕ್ತಿನ ಒಳ್ಳೆ ಅಂದ್ಕೊಂಡಿದ್ದೆ, ಈ ವ್ಯಕ್ತಿ ಏನೋ ಕೆಲಸ ಮಾಡಿಕೊಡ್ತಾರೆ ಅಂದ್ಕೊಂಡಿದ್ವಿ, ಈ ವ್ಯಕ್ತಿ ನಮ್ಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತಾರೆ ಅಂದ್ಕೊಂಡಿದ್ವಿ. ಬಟ್ ಈಗ ಒಮ್ಮಕ್ಲೆ ಈಗ ಏನಾಗ್ತಿದೆ, ಏನೋ ಉಲ್ಟಾನ ಮಾತಾಡಕತ್ತಾರೆ. ಈಗ ಅಂದ್ರೆ ಉಲ್ಟಾ ದ ಸೆನ್ಸ್ ಆಗಲ್ಲ ಅಂತದಾರ, ಏನು ನೋಡೋಣ ಮುಂದೆ ಹಾಕ್ತದಾರ. ಹೀಗಾಗಿ ನಿಮ್ಮ ವ್ಯಕ್ತಿ ಇವತ್ತು ಸ್ವಲ್ಪ ಕನ್ಫ್ಯೂಷನ್ಸ್ ಒಳಗಿರ್ತಾರೆ. ಈಗ ನಾವು ಅಂದ್ರೆ ಒಬ್ಬರು ನಂಬಬೇಕೋ ಬಿಡಬೇಕೋ ಅನ್ನುವಂಥ ಪರಿಸ್ಥಿತಿ ಒಳಗೆ ಅದಾರೆ. ಸೊ ಅವರಿಗೆ ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರ್ಯಾರು ಮಾಡಿಲ್ಲ. ಸೊ ನಿಮ್ಮ ವ್ಯಕ್ತಿಗೆ ಏಂಜಲ್ ಗೈಡೆನ್ಸ್ ಇಲ್ಲ, ಗಾಡೆಸ್ guidance. You are supplied for today and all of your tomorrow, infinite supply. ಹೋಪ್ಸ್ ಏನು ಕಳ್ಕೊಂಡಾರಲ್ಲ ನಿಮ್ಮ ವ್ಯಕ್ತಿ, ಅವರಿಗಾಗಿ ಇವಾಗೇನು ಗೈಡೆನ್ಸ್ ಅಂದರೆ ಏಂಜಲ್ಸ್ ಹೇಳ್ತಿದಾರ, ನಿನ್ನ ಜೀವನಕ್ಕೆ ಏನು ಬೇಕಲ್ಲ ಅದು ಯಾವಾಗಲೂ ನಿನಗೆ ಕೊಟ್ಟೆ ನಾನು. ಇಷ್ಟೊಂದು ನಿರಾಶೆ ಆಗೋದು ಬೇಡ, ಹೋಪ್ಸ್ ಕಳ್ಕೊಬೇಡ. ಅಂದರೆ ನಿಮ್ಮ ವ್ಯಕ್ತಿಗೆ ಏನಂದರೆ ಇವತ್ತು ಹೋಪ್ಸ್ ಕಳ್ಕೊಬೇಡ್ರಿ, ಇನ್ನೂ ಐತಿ. ಈ ಹೋಪ್ಸ್ ನೀವು ಅಂದ್ಕೊಂಡಂಗೆ ಎಲ್ಲನೂ ಒಂದೇ ಸಲ ಎಲ್ಲ ಕೆಟ್ಟು ಹೋಗೋದಿಲ್ಲ. ಅಂದ್ಕೊಂಡಿದ್ದ ಕೆಲಸಗಳು ಅಥವಾ ನೀವು ಅಂದ್ಕೊಂಡಿದ್ದ ಜೀವನ ಅಂದರೆ ನಂಬಿಕೆನ ಕಳ್ಕೊಂಬಿಟ್ರೆ ಅದು ಟ್ರಸ್ಟ್ ಅನ್ನೋದಿರ್ತದಲ್ಲ, ಅದೊಂದು ಫೇತ್, ವಿಶ್ವಾಸ, ಒಬ್ಬರ ಮೇಲೆ ನಂಬಿಕೆ, ಅದು ಕಳ್ಕೊಂಬಿಟ್ವಿ ಅಂದ್ರೆ ಜೀವನ ಅಂತ ಯಾರ ಮೇಲೆ ನಂಬಿಕೆನೇ ಬರೋಂಗಿಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಹಂಗೆ ಆಗಬೇಡ, ನೀನು ಏನೂ ಆಗಂಗಿಲ್ಲ ಅಂತ ಅವರಿಗೆ ಇವತ್ತು ಗೈಡೆನ್ಸ್. ಸೊ ನೀವು ವ್ಯಕ್ತಿ ಯಾರ ಬಗ್ಗೆ ನೋಡ್ತಿದ್ದೀರಲ್ಲ, ನನ್ನ ವ್ಯೂವರ್ಸ್, ಯಾವ ವ್ಯಕ್ತಿ ಬಗ್ಗೆ ನೀವು ನೋಡ್ತಿದ್ರಿ, ಅವ್ರ ಜೊತೆ ಮಾತಾಡ್ತಿದ್ರಿ ಅಂದರೆ ಕಮ್ಯುನಿಕೇಷನ್ ಇತ್ತು ನಿಮ್ದು ಅವ್ರ ಜೊತೆಗೆ ಏನಾದರೂ ಅಂದ್ರೆ ಅವರಿಗೆ ಒಂದು ಧೈರ್ಯ ಹೇಳ್ರಿ. ಡೋಂಟ್ ಲೂಸ್ ದ ಹೋಪ್ಸ್ ಅಂತಂದು, ಹೋಪ್ಸ್ ಕಳ್ಕೊಬೇಡ್ರಿ. ಜೀವನ ನಿಮಗೆ ಒಳ್ಳೇದು. ಇವತ್ತೇನೋ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂತ ಇವತ್ತೇನೋ ಆಗಿರ್ಬೋದು, ಬಟ್ ನಾಳೆ ಚೆನ್ನಾಗಿ ಆಗ್ತೈತಿ ಅಂತ. ಓಕೆ, ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ದ ಡೇ. ಸೊ ಗೈಡೆನ್ಸ್ ಸಿಕ್ತು ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿಕೊಳ್ರಿ, ನೋಟಿಫಿಕೇಷನ್ ಆನ್ ಮಾಡಿಕೊಳ್ರಿ. ಸೊ ವಿಡಿಯೋಸ್ ಅಪ್ಲೋಡ್ ಆದ ಕೂಡ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.